ಎಂಪಿ ಆಗಿದ್ದ ಯೋಗಿ ಆದಿತ್ಯನಾಥ್ರವರು 2017ರಲ್ಲಿ ಉತ್ತರ ಪ್ರದೇಶದ ಸಿಎಂ ಆದಾಗ ಅಕ್ರಮ ಗೋದಂಧೆಯಲ್ಲಿ ತೊಡಗಿಸಿಕೊಂಡಿರೋರು, ಗೋಕಳ್ಳರು ಮತ್ತು ಗೋಹಂತಕರು ಉತ್ತರ ಪ್ರದೇಶವನ್ನೇ ಬಿಟ್ಟು ಓಡಿಹೋಗಿದ್ರು. ಇಲ್ಲಿದ್ದ ಬಹುತೇಕ ಅಕ್ರಮ ಕಸಾಯಿಖಾನೆಗಳು ಯಾರ ಬಲವಂತವೂ ಇಲ್ಲದೆ ತಮ್ಮಷ್ಟಕ್ಕೆ ತಾವೇ ಬೀಗ ಜಡಿದುಕೊಂಡಿದ್ವು. ಗೋವುಗಳನ್ನು ಕಡಿಯೋದನ್ನೇ ಉದ್ಯೋಗ ಮಾಡಿಕೊಂಡಿದ್ದ ಒಂದಷ್ಟು ಜನರು ಬೇರೆ ಕೆಲಸಗಳತ್ತ ಮುಖ ಮಾಡಿದ್ರು. ಇನ್ನು ಕೆಲವರಂತೂ ತಮ್ಮ ದಂಧೆಯನ್ನೇ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಯೋಗಿ ಆದಿತ್ಯನಾಥ್ರವರಿಗೆ ಗೋವುಗಳ ಮೇಲೆ ಇರೋ ಶ್ರದ್ಧಾಭಕ್ತಿ ಮತ್ತು ಗೌರವ ಎಲ್ಲರಿಗೂ ತಿಳಿದ ವಿಚಾರ ಆಗಿತ್ತು. ಇಂತಹ ಅಪ್ರತಿಮ ಗೋಪ್ರೇಮಿಯ ಮೇಲೆ ಇತ್ತೀಚೆಗೆ ಬಲವಾದ ಆರೋಪವೊಂದನ್ನು ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಮಾಡಿರೋದು ಉತ್ತರ ಪ್ರದೇಶ ಅಷ್ಟೇ ಅಲ್ಲದೆ ದೇಶದ ಎಲ್ಲ ಗೋಪ್ರೇಮಿಗಳ ಮನಸ್ಸಿಗೆ ನೋವುಂಟು ಮಾಡಿದೆ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಡುವಿನ ಸಂಘರ್ಷ ಒಂದಲ್ಲ ಒಂದು ಕಾರಣಕ್ಕೆ ಧಾರ್ಮಿಕ ಇಲ್ಲವೇ ರಾಜಕೀಯ ವಿವಾದಕ್ಕೆ ಕಾರಣ ಆಗ್ತಿದೆ. ಯಾವಾಗಲೂ ಯಾವುದಾದರೊಂದು ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿಯಲ್ಲಿರೋ ಸ್ವಾಮಿ ಅವಿಮುಕ್ತೇಶ್ವರಾನಂದ ಈ ಬಾರಿ ಮಾಡಿರೋ ಆರೋಪ ಮಾತ್ರ ಅತ್ಯಂತ ಗಂಭೀರ ಸ್ವರೂಪದ್ದಾಗಿದೆ. ಸ್ವತಃ ಒಬ್ಬ ಗೋಪ್ರೇಮಿಯಾಗಿದ್ದು ಗೋರಖ್ಪುರದ ಗೋರಖ್ನಾಥ ಮಂದಿರದ ಆವರಣದಲ್ಲೇ ಗೋಶಾಲೆಯೊಂದನ್ನು ನಡೆಸ್ತಿರೋ ಯೋಗಿ ಆದಿತ್ಯನಾಥ್ ವಿರುದ್ಧ ಇವರು ಮಾಡಿರೋ ಆರೋಪ ಸಮಾಜದಲ್ಲಿ ಇವರನ್ನೊಬ್ಬ ಖಳನಟನನ್ನಾಗಿ ಮಾಡಿದೆ. ಬಹಿರಂಗವಾಗಿ ಸ್ವಾಮಿ ಅವಿಮುಕ್ತೇಶ್ವರಾನಂದರವರು ಬಿಜೆಪಿ ಪಕ್ಷವನ್ನು ಬಲವಾಗಿ ದ್ವೇಷಿಸೋದು ಎಲ್ಲರಿಗೂ ತಿಳಿದಿರೋ ವಿಚಾರವೇ. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೂ ಇವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಹಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಯಾವಾಗಲೂ ಮೋದಿ, ಯೋಗಿ ಸೇರಿದಂತೆ ಯಾರಾದರೊಬ್ಬ ಬಿಜೆಪಿಯ ವರಿಷ್ಠರನ್ನು ಬೈತಾ ತಮ್ಮ ಹರಕುಬಾಯಿಯಿಂದಲೇ ಸುದ್ದಿಯಲ್ಲಿರೋ ಇವರು ಇತ್ತೀಚೆಗೆ ಮತ್ತೊಂದು ಕೊಳಕನ್ನು ಹೊಗಳಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭಾರತದ ಅತಿ ದೊಡ್ಡ ಮಾಂಸ ಮಾರಾಟಗಾರ ಮತ್ತು ಅವರನ್ನು ಸಂತ ಅಂತ ವರ್ಣಿಸಬಾರದು ಅನ್ನೋ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಈಗ ಉತ್ತರ ಪ್ರದೇಶದಾದ್ಯಂತ ಗೋರಕ್ಷಾ ಯಾತ್ರೆಯನ್ನು ಕೈಗೊಂಡಿರೋ ಸ್ವಾಮಿ ಅವಿಮುಕ್ತೇಶ್ವರಾನಂದ ಪತ್ರಕರ್ತರೊಂದಿಗೆ ಮಾತನಾಡ್ತಾ ಉತ್ತರ ಪ್ರದೇಶ ದೇಶದ ಮಾಂಸದ ರಫ್ತಿನಲ್ಲಿ ಗಮನಾರ್ಹ ಪಾಲನ್ನು ಹೊಂದಿದೆ ಮತ್ತು ರಾಜ್ಯ ಸರ್ಕಾರ ಈ ವ್ಯಾಪಾರದಿಂದ ಲಾಭ ಪಡೆದಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಈ ಬಾರಿ ಯೋಗಿ ಆದಿತ್ಯನಾಥ್ ಅವರನ್ನೇ ಗುರಿಯಾಗಿಸಿಕೊಂಡು ಅವರಿಗೆ ಸಂತ ಅಂತ ಉಲ್ಲೇಖಿಸೋದು ಹಿಂದೂ ಸಂತರು ಮತ್ತು ಧಾರ್ಮಿಕ ನಾಯಕರನ್ನು ಅವಮಾನ ಮಾಡಿದಂತೆ ಅಂತ ಹೇಳ್ತಾ ಯೋಗಿ ಆದಿತ್ಯನಾಥ್ಗೆ 40 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದಿಂದ ಆಗ್ತಿರೋ ಗೋಮಾಂಸ ರಫ್ತನ್ನು ನಿಲ್ಲಿಸಬೇಕು ಮತ್ತು ಗೋವನ್ನು ರಾಜ್ಯ ಮಾತೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅನ್ನೋ ಸವಾಲನ್ನು ಹಾಕಿದ್ದಾರೆ. ಯೋಗಿ ನಿಜವಾಗಿಯೂ ಹಿಂದೂಗಳ ಪರವಾದ ಸಹಾನುಭೂತಿಯನ್ನು ಹೊಂದಿದರೆ ಈ ಕೆಲಸವನ್ನು ಕೂಡಲೇ ಮಾಡಬೇಕು ಅಂತಲೂ ಒತ್ತಾಯಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಗೋವುಗಳನ್ನು ಆರೈಕೆ ಮಾಡ್ತಿರೋ ವಿಡಿಯೋಗಳನ್ನು ಹಿಡ್ಕೊಂಡು ಸರ್ಕಾರಗಳು ಗೋ ರಕ್ಷಣೆಯ ಬಗ್ಗೆ ನಿಜವಾಗಿಯೂ ಗಂಭೀರವಾಗಿದ್ದರೆ ಕೂಡಲೇ ಇದಕ್ಕೆ ಸಂಬಂಧಿಸಿದಂತೆ ಪರಿಣಾಮಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ದೇಶದಲ್ಲಿ ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಗೋ ರಕ್ಷಣೆ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದ ಅವಿಭಾಜ್ಯ ಅಂಗ ಆಗಿದೆ ಮತ್ತು ಎಲ್ಲ ಸರ್ಕಾರಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಹಾಗೆ ದೇಶದಲ್ಲಿ ಗೋ ಸಂರಕ್ಷಣೆಯನ್ನು ಒಂದು ಸಾಮೂಹಿಕ ಆಂದೋಲನವನ್ನಾಗಿ ಪರಿವರ್ತಿಸೋ ಅವಶ್ಯಕತೆ ಇದೆ. ಗೋಮಾತೆಯ ಸುರಕ್ಷತೆ ಮತ್ತು ರಕ್ಷಣೆಗಾಗಿ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಬದ್ಧರಾಗಿರೋ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋಕ್ಕೆ ಜನರು ತಮ್ಮ ಮತವನ್ನು ಬಳಸಬೇಕು. ಗೋವಿಗೆ ರಾಷ್ಟ್ರಮಾತೆ ಸ್ಥಾನವನ್ನು ನೀಡ್ತೀವಿ ಅನ್ನೋರಿಗೆ ಮಾತ್ರ ವೋಟ್ ಹಾಕಬೇಕು. ಹೀಗೆ ಮುಂದೆ ಬರೋ ಚುನಾವಣೆಗಳಲ್ಲಿ ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ದೇಶವ್ಯಾಪಿ ನಿಲ್ಲಿಸೋಕೆ ಬದ್ಧವಾಗಿರೋ ಸರ್ಕಾರ ಮತ್ತು ಜನಪ್ರತಿನಿಧಿಗಳನ್ನು ಮಾತ್ರ ಜನ ಆಯ್ಕೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಾವಿ ತೊಟ್ಟವರೆಲ್ಲ ಯೋಗಿಗಳಲ್ಲ ಅನ್ನೋ ಮಾತಿಗೆ ಇವರ ಬಾಯಿಯೇ ಸಾಕ್ಷಿ. ಇವರ ಎಲ್ಲ ಕಾರ್ಯವೈಖರಿ ಸರಿ, ಆದರೆ ಬಾಯಿಗೆ ಕಡಿವಾಣ ಅನ್ನೋದಿಲ್ಲ. ಗೋವಿನ ಉಳಿವಿಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಿರೋ ಇವರ ಮಾತುಗಳು ಇವರ ಎಲ್ಲ ಗೋ ಸಂಬಂಧಿ ಹೋರಾಟಗಳನ್ನು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಮಾಡ್ತಿದೆ. ಸದ್ಯಕ್ಕೆ ಉತ್ತರ ಪ್ರದೇಶದಾದ್ಯಂತ ಗೋರಕ್ಷಾ ಯಾತ್ರೆಯನ್ನು ಕೈಗೊಂಡಿರೋ ಇವರು ಗೋವುಗಳನ್ನು ಹತ್ಯೆ ಸರಪಳಿಯಿಂದ ದೂರ ಇಡೋ ಸಲುವಾಗಿ ಗೋ LX ಅನ್ನೋ ಆನ್ಲೈನ್ ವೇದಿಕೆಯೊಂದನ್ನು ಶುರು ಮಾಡ್ತಾ ಇದ್ದಾರಂತೆ.
ಇದರಿಂದ ಗೋರಕ್ಷಕರು ಗೋವುಗಳನ್ನು ಮಾರುವಾಗ ಮತ್ತು ಕೊಂಡುಕೊಳ್ಳುವಾಗ ಹಿಂದೂಗಳೊಂದಿಗೆ ನೇರ ಸಂಪರ್ಕ ಸಾಧಿಸೋಕೆ ಸುಲಭ ಆಗುತ್ತಂತೆ. ಈ ಗೋಎಲೆಕ್ಸ್ ಅನ್ನೋದು ಈಗಿರೋ ಸಾಕಷ್ಟು ಆನ್ಲೈನ್ ವೇದಿಕೆಗಳಂತೆ ಕೆಲಸ ಮಾಡುತ್ತಂತೆ. ವಿಪರ್ಯಾಸ ಅಂದರೆ ಗೋವಿನ ಬಗ್ಗೆ ಅಪಾರವಾದ ಭಕ್ತಿಯನ್ನು ಹೊಂದಿರೋ ಇವರು ಮತ್ತೊಬ್ಬ ಅಪ್ರತಿಮ ಗೋಪ್ರೇಮಿಯ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ನಾಲಿಗೆಯನ್ನು ಹತೋಟಿಯಲ್ಲಿಟ್ಕೊಂಡ್ರೆ ಒಳ್ಳೆಯದು. ಒಟ್ಟಿನಲ್ಲಿ ಇವರಿಬ್ಬರ ಆಂತರಿಕ ಜಗಳದಲ್ಲಿ ಬಡವಾಗ್ತಿರೋದು ಮಾತ್ರ ಬಡಪಾಯಿ ಗೋವುಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.